ನಿನ್ನೆ ಸರ್ವೈಕಲ್ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದ ಪೂನಂ ಪಾಂಡೆ ಇವತ್ತು ಪ್ರತ್ಯಕ್ಷಳಾಗಿದ್ದಾಳೆ. ಎಂದಿನಂತೆ ನನ್ನದು ಕೀಳು ಅಭಿರುಚಿಯ ಸ್ಟಂಟ್ ಅನ್ನೋದನ್ನ ಮತ್ತೊಮ್ಮೆ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾಳೆ. ಕೇವಲ 24 ಗಂಟೆಯೊಳಗೆ ಜಾಗೃತಿಯ ನೆಪದಲ್ಲಿ ಪೂನಂ ಪಾಂಡೆ ನಡೆಸಿದ ಹುಚ್ಚಾಟಕ್ಕೆ ಜನ ಛೀಮಾರಿ ಹಾಕ್ತಾ ಇದ್ದಾರೆ. ಈಕೆ ಪ್ಯೂರ್ಲಿ ನ್ಯೂ ಸೆನ್ಸು ನಾನ್ ಸೆನ್ಸು ಅನ್ನೋದನ್ನ ಪ್ರೂವ್ ಮಾಡಿದ್ದಾಳೆ ಅನ್ನೋದು ಜನರ ವಾದ. ಬನ್ನಿ ಡೀಟೇಲ್ಸ್ ನೋಡೋಣ. ಗಿಮಿಕ್ ರಾಣಿಯ ಹೊಸ ಚಮಕ್, ಪೂನಂ ಪಾಂಡೆ ಸತ್ತಿಲ್ಲ, ಬದುಕಿದ್ದಾಳೆ. ಜಾಗೃತಿ ನೆಪದಲ್ಲಿ ಪಬ್ಲಿಸಿಟಿ ಸ್ಟಂಟ್. ಬಾಲಿವುಡ್ ನಟಿ ಪೂನಂ ಪಾಂಡೆ ದೊಡ್ಡ ಅವಾಂತರವನ್ನೇ ಮಾಡಿದ್ದಾರೆ. ಪ್ರಚಾರಕ್ಕಾಗಿ ಅತ್ಯಂತ ಕಳಪೆ ಮಟ್ಟಕ್ಕೆ ಇಳಿದಿದ್ದಾರೆ. ಇಡೀ ದೇಶದಲ್ಲಿ ಸಂಚಲನ ಹುಟ್ಟಿಸುವ ಘಟನೆಯನ್ನ ಸೃಷ್ಟಿಸಿದ್ದಾರೆ. ನಿನ್ನೆ ಬೆಳಗ್ಗೆ 11:30 ವೇಳೆಗೆ ಇನ್ಸ್ಟಾದಲ್ಲಿ ಸಾವಿನ ಸುದ್ದಿ ಬಗ್ಗೆ ಪೋಸ್ಟ್ ಹಾಕಿದ್ರು. ಬಳಿಕ ಮರುದಿನ ಅದೇ ಸಮಯಕ್ಕೆ ನಾನು ಸತ್ತಿಲ್ಲ, ಬದುಕಿದ್ದೀನಿ ಎಂದಿದ್ದಾರೆ. ಸಾವಿನ ವಿಚಾರಕ್ಕೆ ನಾಟಕ ಆಡಿದ ಪೂನಂ ಒಂದು ದಿನ ಕಂಪ್ಲೀಟ್ ಪ್ರಚಾರ ಗಿಟ್ಟಿಸಿಕೊಂಡಿದ್ದಾರೆ. ಕೊನೆಗೆ ಶಮ್ಜಾಯಿಷಿ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾಕಾಗಿ ಈ ಸುಳ್ಳು ಹೇಳಿ ಎಲ್ಲರ ಗಮನವನ್ನ ತನ್ನತ್ತ ಸೆಳೆಯುವಂತೆ ಮಾಡಿದ್ರು ಪೂನಂ? ಇನ್ಸ್ಟಾಗ್ರಾಮ್ಗೆ ಬಂದು ಹೇಳಿದ್ದು ಹೀಗೆ. I'm sorry I've caused this tear and I'm sorry to those whom I've hurt. My intention to shock everyone into the conversation that we are not talking enough about, which is cervical cancer. Yes, I faked my demise. Extreme, I know. But suddenly we all are talking about cervical cancer, aren't we? It's a disease that silently takes your life. And this disease needed the spotlight urgently. I'm proud of what my death news has been able to achieve. And for those who have questions for me, I will see you live on Hot to Fly. ಫೆಬ್ರವರಿ 4ಕ್ಕೆ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಇದೆ. ಈ ಕಾರಣಕ್ಕೆ ಜಾಗೃತಿ ಮೂಡಿಸೋಕೆ ಪೂನಂ ಹೀಗೆ ಗಿಮಿಕ್ ಮಾಡಿದ್ದಾರೆ. ಆದರೆ ಇದು ಗಿಮಿಕ್ ಅಲ್ಲ, ಅಪರಾಧ. ಸಾಮಾಜಿಕ ಜಾಲತಾಣದಲ್ಲಿ ಪೂನಂ ಪಾಂಡೆ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಸಲಿಗೆ ಪೂನಂ ಮಾಡಿರುವುದು 3 ಮತ್ತೊಂದು ಸಿನಿಮಾ. ಪ್ರಚಾರ ಗಿಟ್ಟಿಸಿಕೊಳ್ಳೋ ಖಯಾಲಿಯಿಂದಲೇ ಈ ರೀತಿ ಮಾಡಿದ್ದಾಳೆ. ಮಾಡೆಲ್ ಆಗಿದ್ದ ಪೂನಂ 2011ರಲ್ಲಿ ಭಾರತ ವಿಶ್ವಕಪ್ ಗೆದ್ರೆ ಬೆತ್ತಲಾಗ್ತೀನಿ ಅಂತ ಹೇಳಿಕೆ ಕೊಡೋದ್ರ ಮೂಲಕ ದೇಶ ವಿದೇಶದ ಗಮನ ಸೆಳೆದಿದ್ರು. ಬಳಿಕ ಬಿ ಗ್ರೇಡ್, ಸಿ ಗ್ರೇಡ್ ಚಿತ್ರಗಳಿಗೆ ನಾಯಕಿಯಾಗಿದ್ರು. ಸದ್ಯಕ್ಕೆ ಸುದ್ದಿಯಿಂದ ನಾಪತ್ತೆ ಆಗಿದ್ದ ಪೂನಂ ಮತ್ತೆ ಎಲ್ಲರ ಗಮನ ಸೆಳೆಯೋಕೆ ಈ ರೀತಿ ತಂತ್ರ ಮಾಡಿದ್ದಾರೆ. ನಿನ್ನೆ ಪೂನಂ ಮ್ಯಾನೇಜರ್ ಸ್ಟೇಟಸ್ ಹಾಕಿದಾಗ ಆ ಕ್ಷಣಕ್ಕೆ ಪೂನಂ ಸತ್ತಿದ್ದಾರೆ ಅನ್ನೋ ವಿಚಾರ ಶಾಕ್ ತಂದಿತ್ತು. ಆದರೆ ಫೋಟೋ ವಿಡಿಯೋ ರಿವೀಲ್ ಆಗದೆ ಇರೋದನ್ನ ನೋಡಿದಾಗ ಗಿಮಿಕ್ ಮಾಡ್ತಿದ್ದಾರೆ ಅನ್ನೋದು ರಿವೀಲ್ ಆಯಿತು. ಆ ವಿಚಾರ ಚರ್ಚೆ ಆಗ್ತಾ ಇದ್ದ ಹಾಗೆ ಪೂನಂ ತಮ್ಮದೇ ಇನ್ಸ್ಟಾ ಖಾತೆಯಲ್ಲಿ ವಿಡಿಯೋ ಮಾಡಿ ಸತ್ತಿಲ್ಲ ಅಂದಿದ್ದಾಳೆ. ಉದ್ದೇಶ ಏನೇ ಇದ್ರೂ ಪೂನಂ ಪ್ರಚಾರಕ್ಕಾಗಿ ಕನಿಷ್ಠ ಮಟ್ಟಕ್ಕೆ ಇಳಿದಿರೋದನ್ನ ಯಾರು ಒಪ್ತಾ ಇಲ್ಲ. ಭಾರತ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.